ಲೇಡೀಸ್ ಅಂಡ್ ಜೆಂಟಲ್ಮೆನ್, ರಷ್ಯಾ ಅಧ್ಯಕ್ಷ ಪುಟಿನ್ ನ್ಯೂಕ್ಲಿಯರ್ ಗೇಮ್ ಪ್ಲಾನ್ ಮಾಡ್ತಾ ಇದ್ದಾರೆ ಎನ್ನುವ ಸ್ಫೋಟಕ ಮಾಹಿತಿ ಸಿಗ್ತಾ ಇದೆ. ಕಜಕಿಸ್ತಾನದಲ್ಲಿ ಮೊದಲ ಅಣುವಿದ್ಯುತ್ ಸ್ಥಾವರ ನಿರ್ಮಾಣಕ್ಕೆ ರಷ್ಯಾ ಕಾರ್ಯತಂತ್ರ ಪ್ರಾರಂಭಿಸಿದೆ. ಈ ಕುರಿತ ಐತಿಹಾಸಿಕ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ನಾನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ರೂಪಲತಾ. ಭೌಗೋಳಿಕ ರಾಜಕೀಯ ವಲಯದಲ್ಲಿ ಅಮೆರಿಕ ಹಾಗೂ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ನಡುಕ ಹುಟ್ಟಿಸುವಂತೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಮತ್ತೊಂದು ಪ್ರಬಲ ನ್ಯೂಕ್ಲಿಯರ್ ಪವರ್ ಪ್ಲೇ ಪ್ರದರ್ಶಿಸಿದ್ದಾರೆ. ಮಧ್ಯ ಏಷ್ಯಾದ ಪ್ರಮುಖ ರಾಷ್ಟ್ರವಾದ ಕಜಕಿಸ್ತಾನಕ್ಕೆ ಅಧಿಕೃತ ಭೇಟಿ ನೀಡಿರುವ ಪುಟಿನ್ ಅಲ್ಲಿನ ಅಧ್ಯಕ್ಷ ಕಾಸಿಮ್ ಜೊಮಾಟ್ ಟೊಕಾಯೆವ್ ಅವರೊಂದಿಗೆ ಮಾತುಕತೆ ನಡೆಸಿ ಆ ದೇಶದ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಅಣುವಿದ್ಯುತ್ ಸ್ಥಾವರವನ್ನ ಜಂಟಿಯಾಗಿ ನಿರ್ಮಿಸುವ ಐತಿಹಾಸಿಕ ಒಪ್ಪಂದಕ್ಕೆ ಗುರುವಾರ ಸಹಿ ಹಾಕಿದ್ದಾರೆ. ಈ ಐತಿಹಾಸಿಕ ಒಪ್ಪಂದದ ಕುರಿತು ಹರ್ಷ ವ್ಯಕ್ತಪಡಿಸಿರುವಂತಹ ಕಜಕಿಸ್ತಾನ್ ಅಧ್ಯಕ್ಷ ಟೊಕಾಯೆವ್, ಬಾಲ್ಖಾಶ್ ಪರಮಾಣು ವಿದ್ಯುತ್ ಸ್ಥಾವರದ ನಿರ್ಮಾಣಕ್ಕಾಗಿ ಇಂದು ಸಹಿ ಮಾಡಲಾದ ಈ ಒಪ್ಪಂದವು ನಮ್ಮ ದೇಶದ ಇತಿಹಾಸದಲ್ಲೇ ಅತ್ಯಂತ ಮಹತ್ವದ ಮೈಲಿಗಲ್ಲಾಗಿದೆ. ಇಷ್ಟು ದೊಡ್ಡ ಪ್ರಮಾಣದ ಜಾಗತಿಕ ಯೋಜನೆಯನ್ನ ಅನುಷ್ಠಾನಗೊಳಿಸಲು ರಷ್ಯಾ ನೀಡುತ್ತಿರುವ ಬೆಂಬಲಕ್ಕೆ ನಾನು ಅಧ್ಯಕ್ಷ ಪುಟಿನ್ ಅವರಿಗೆ ಧನ್ಯವಾದ ಅರ್ಪಿಸುತ್ತೇನೆ ಎಂದು ಅಧಿಕೃತವಾಗಿ ಘೋಷಿಸಿದ್ದಾರೆ. ಸುದ್ದಿ ಸಂಸ್ಥೆ ರಾಯ್ಟರ್ಸ್ ಬಿಡುಗಡೆ ಮಾಡಿರುವ ಆಳವಾದ ವರದಿಯ ಪ್ರಕಾರ ಈ ದೈತ್ಯ ಪರಮಾಣು ಯೋಜನೆಗಾಗಿ ರಷ್ಯಾ ಸರ್ಕಾರವು ಕಜಕಿಸ್ತಾನಕ್ಕೆ ಭಾರೀ ಮೊತ್ತದ ರಫ್ತು ಕ್ರೆಡಿಟ್ ಹಣಕಾಸು ನೆರವನ್ನ ನೀಡಲಿದೆ. ಕಜಕಿಸ್ತಾನದ ಪರಮಾಣು ಇಂಧನ ಸಂಸ್ಥೆಯ ಮಾಹಿತಿ ಅನ್ವಯ ಈ ಇಡೀ ಸ್ಥಾವರ ನಿರ್ಮಾಣಕ್ಕೆ ಬರೋಬ್ಬರಿ 15 ಬಿಲಿಯನ್ ಅಮೆರಿಕನ್ ಡಾಲರ್ ಅಂದ್ರೆ ಸುಮಾರು 1.25 ಲಕ್ಷ ಕೋಟಿ ರೂಪಾಯಿ ವೆಚ್ಚವಾಗಲಿದ್ದು, ಈ ಬೃಹತ್ ವೆಚ್ಚದ ಪೈಕಿ 85%ಕ್ಕೂ ಹೆಚ್ಚು ಭಾಗವನ್ನ ಮಾಸ್ಕೋ ಸ್ವತಃ ಫಂಡಿಂಗ್ ಮಾಡಲಿದೆ. ಆಗ್ನೇಯ ಕಜಕಿಸ್ತಾನದ ಪ್ರಸಿದ್ಧ ಬಾಲ್ಖಾಶ್ ಸರೋವರದ ತೀರದಲ್ಲಿರುವ ಉಲ್ಕೆನ್ ಗ್ರಾಮದ ಬಳಿ ಈ ಹೈಟೆಕ್ ಪರಮಾಣು ಸೌಲಭ್ಯ ತಲೆ ಎತ್ತಲಿದೆ. ಇದರ ಸಾಧಕ ಬಾಧಕಗಳ ಬಗ್ಗೆ ಮಾಹಿತಿ ಬರಬೇಕಿದೆ. ಇದಾಗಿತ್ತು ನ್ಯೂಸ್ ಅಪ್ಡೇಟ್ಸ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.